ನೀನು ಯಾವಾಗಿಂದ ಯಾವಾಗ ಹಾಕಲಿ ರಾತ್ರಿ ಫೋನ್ ಮಾಡಿ ಅದು ನಾವು ಸುಮಾರು ಸರಿ ನಾವೇ ಕಳಿಸಿದ್ದೀವಿ. ನಮ್ಮದು ಲೆಟ್ರ್ ಹಾಕ್ಸಿ ಮತ್ತು ಎರಡು ಮೂರು ಮೀಟಿಂಗ್ ಮಾಡಿ ಎಲ್ಲ ಹೇಳಿದ್ದೀವಿ. ಇದುವರೆಗೂ ಒಂದು ಕೆಲಸ ಕೊಡಿಲ್ಲ, ಯಾರಿಗೂ ಕೆಲಸ ಕೊಡಲ್ಲ. ನಮ್ಮ ಲೋಕಲ್ ಅವ್ರಿಗೆ ಸುಮ್ಮನೆ ಕರೀತಾರೆ, ಇಂಟರ್ವ್ಯೂಲ್ ಪೈಲಾದರು ಅಂತ ಹೇಳ್ತಾರೆ, ಬೇರೆ ಕಡೆಯಿಂದ ತೊಗೊತಾ ಇದ್ದಾರೆ. ಅದಕ್ಕೂ ನಾವು ಒಂದು ಉಗ್ರ ಹೋರಾಟ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲ ನಾವು ತಾಲೂಕು ಪೂರ್ತಿ ಜನ ಸೇರಿ ಒಂದು ಉಗ್ರ ಹೋರಾಟ ಮಾಡಬೇಕು. ಈಗ ಟ್ಯಾಕ್ಸ್ ವಿಚಾರದಲ್ಲಿ ನೋಡಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ನವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಮತ್ತು ಎಲ್ಲ ಪ್ರತಿಯೊಂದು ಈ ಫ್ಯಾಕ್ಟ್ರಿಗಳೆಲ್ಲ ಟ್ಯಾಕ್ಸ್ ಕಟ್ತಾರೆ. ಆದರೆ ಇವರು ಟ್ಯಾಕ್ಸ್ ಕಟ್ತಾ ಇಲ್ಲ. ಅದಕ್ಕೆ ನಾವು ನಮ್ಮ ಮೆಂಬರ್ಗಳು ಮತ್ತು ಅಧ್ಯಕ್ಷರುಗಳೆಲ್ಲ ಒಂದು ಡಿಸಿಷನ್ ತಗೊಂಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಪ್ರಕಾರ 7ನೇ ತಾರೀಕು ಗಂಟೆ ನೋಡ್ತೀವಿ. 7ನೇ ತಾರೀಕು ಮೇಲೆ ನಾವು 2 ಪಂಚಾಯತ್ ಎಲ್ಲ ಸುತ್ತು ಪಂಚಾಯತಿಗಳ ಸೇರಿಸ್ಕೊಂಡು ಒಂದು 1000 ಜನ ಸೇರಿ ಒಂದು ದೊಡ್ಡ ಹೋರಾಟ ಮಾಡಿ, ಅವ್ರಿಗೆ ಉಗ್ರ ಹೋರಾಟ ಮಾಡಿ ನಾವೇನು ಮಾಡಬೇಕೋ ಕಾನೂನು ಪ್ರಕಾರ ಅದು ಮಾಡ್ತೀವಿ. ಮತ್ತು ಸಚಿವರಿಗೂ ಹೇಳಿದ್ದೀವಿ, ಸಚಿವರು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಒಂದು ಮೀಟಿಂಗ್ ನಾನು ಕರೆಸಿ ಮಾತಾಡ್ತೀನಿ. ನನ್ನ ಆ ಮಾತುಗೂ ಏನೋ ಬಗ್ಗೆ ಇಲ್ಲ ಅಂದರೆ ಆಮೇಲೆ ನೀವೇನು ಬೇಕೋ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ನಾನು ಒಂದು ನಮ್ಮ ಭಯಪ್ಪ ಜೊತೆಗೂ ನಾವು ಟ್ಯಾಕ್ಸ್ ಕಟ್ಟಬೇಕು. ನಾನು ಒಂದು ಕೇಸ್ ಹಾಕೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಾನು ಅವ್ರ ಮೇಲೆ ಒಂದು ಕೇಸ್ ಹಾಕ್ತೀನಿ. ಅದು ಲೆಕ್ಕ ಹಾಕಬೇಕು. ಲೆಕ್ಕ ಹಾಕಿದ್ರೆ ಎಷ್ಟು ಬರಬೇಕು ಅಷ್ಟು ಕಟ್ಟಬೇಕು. ಭಯಪ್ಪ ಕಟ್ಟಬೇಕು. ಏನು ಭಯಪ್ಪ ಇದು ಕಂಪ್ನಿ ಸ್ಟಾರ್ಟ್ ಆದಾಗಿಂದ ಕಟ್ಟಬೇಕು ಅವರು. ಅದು KDB ಒಂದು ಸರ್ಕಾರದ ಇದು. ಯಾಕೆ ಇವರು ಇಂಥ ಮೊಂಡುತನ? ಎಷ್ಟು ದಿನಗಳಾಯಿತು ನೀವು ನೋಟಿಸ್ ಕೊಟ್ಟು? ಯಾವ ರೀತಿ ಎಚ್ಚರಿಕೆ ಕೊಡ್ತೀರಿ ಸರ್? ಅಲ್ಲ, ಇದು KDB ಸರ್ಕಾರದವ್ರು ಮಾಡ್ತಾ ಇರೋದಲ್ಲ. ಏನಂತಂದರೆ ಇಲ್ಲಿ ಫಾಕ್ಸ್ಕಾನ್ ಅನ್ನೋ ಕಂಪನಿ ಈಗಾಗಲೇ 2 ವರ್ಷ 3 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ KDB ಮತ್ತು ಸರ್ಕಾರ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗಲಿ, ಟ್ಯಾಕ್ಸ್ ಬರುತ್ತೆ, ಸೊ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆಲ್ಲ ರೀತಿಯಾದಂಥ ಅನುಕೂಲಗಳು ಮಾಡಿದೆ. ಈ ಫಾಕ್ಸ್ಕಾನ್ ಅನ್ನೋ ಕಂಪನಿ ಏನಿವತ್ತು ಗ್ರಾಮ ಪಂಚಾಯಿತಿಗಳನ್ನ ಏನೀಗ ನಮ್ಮ ಕೊಯ್ರಾ ಗ್ರಾಮ ಪಂಚಾಯಿತಿ ಮತ್ತು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ. ಈ ಗ್ರಾಮ ಪಂಚಾಯಿತಿಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅವರು. ನಾವು ಇದು ಮುಖಾಂತರ ತಮ್ಮಗಳ ಮುಖಾಂತರ ಏನು ಅವ್ರಿಗೆ ಹೇಳಕ್ಕೆ ಬಯಸ್ತೀವಿ ಅಂತಂದರೆ, ಈಗ ನೀವು ಇದು ಕೂಡಲೇ ನಮ್ಮ ಪಂಚಾಯಿತಿಗೆ ಕಟ್ಟಬೇಕಾಗಿರೋಂಥ ಟ್ಯಾಕ್ಸನ್ನು ನೀವೇನಿದೆಯೋ ಅದನ್ನು ಕೂಡಲೇ ಕಟ್ಟದೇ ಹೋದರೆ, ಈಗ 7ನೇ ತಾರೀಕು ಜಪ್ತಿ ವಾರೆಂಟ್ ಕೊಟ್ಟಿದ್ದೀವಿ ನಾವು. ಈಗೇನು ನಮ್ಮ ಪಂಚಾಯತಿಯಿಂದ ಏನೇನು ಫಾರ್ಮಾಲಿಟೀಸ್ ಮಾಡಬೇಕು 2 ಪಂಚಾಯತಿಗಳಿಂದ ಮಾಡಿದ್ದೀವಿ. ಒಂದು ಪಕ್ಷ ನೀವೇನಾದರೂ ಅಷ್ಟರಲ್ಲಿ ಬಂದು ಪಂಚಾಯತಿಗೆ ನೀವೇನು ಪಾವತಿ ಮಾಡಬೇಕು ಅದನ್ನು ಮಾಡದೆ ಹೋದರೆ ನಿಮ್ಮ ಕಂಪನಿ ಎದುರುಗಡೆ ನಾವು ನಮ್ಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಎಲ್ಲರೂ ಸೇರಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಏನಂತಂದರೆ, ಈಗ ಏನಕ್ಕೆ ನಾವು ಅವ್ರಿಗೆ ಡಿಮ್ಯಾಂಡ್ ಮಾಡ್ತೀವಿ ಅಂತಂದರೆ, ಈ ಸ್ಥಳೀಯವಾಗಿ ಇಲ್ಲಿ ಯಾವುದೇ ಕಟ್ಟಡ ಕನ್ಸ್ಟ್ರಕ್ಷನ್ ಆಗಲಿ ಅಥವಾ ಏನೇ ಕಾರ್ಯ ನಡೀತಿದ್ರು ಅದು ಸ್ಥಳೀಯವಾದಂಥ ಪ್ರಾಧಿಕಾರಕ್ಕೆ ಅಥವಾ ಪಂಚಾಯಿತಿಗಳಿಗೆ ಅವರು ಟ್ಯಾಕ್ಸ್ ಪೇ ಮಾಡೋದು ಸಹಜವಾಗಿ ನಡ್ಕೊಂಬಂದಿರ್ತಕ್ಕಂಥ ಪ್ರಕ್ರಿಯೆ. ಈಗ ಸರ್ಕಾರದಿಂದ ಅವರೆಲ್ಲ ಅನುಮತಿಗಳು ಪಡ್ಕೊಂಡಿದ್ದಾರೆ, KDBಯಿಂದ ಎಲ್ಲ ಅನುಮತಿಗಳು ಪಡ್ಕೊಂಡಿದ್ದಾರೆ, ನಮ್ಮದೇನು ತಕರಾರಿಲ್ಲ. ಬಟ್ ಆ ಕಂಪನಿ ಬಂದಿರೋದ್ರಿಂದ ಒಂದು 50,000 ಜನ ಈಗ ಕೆಲಸ ಮಾಡ್ತಿದ್ದಾರೆ. ಆ 50,000 ಜನ ಈ 2 ಪಂಚಾಯಿತಿಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತಂದರೆ ನಮಗೆ ಸಂಪನ್ಮೂಲ ಬೇಕಿಲ್ಲಿ. ಸೊ ನಮ್ಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲ ಸಾಕಾಗ್ತಿಲ್ಲ. ಸೊ ಅವರು ಕಟ್ಟಬೇಕಾಗಿರೋ ಟ್ಯಾಕ್ಸನ್ನು ಪಾವತಿ ಮಾಡಿದ್ರೆ ಪಂಚಾಯಿತಿಗಳು ಸುಭಿಕ್ಷವಾಗಿರ್ತದೆ, ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಅನುಕೂಲವಾಗಿರ್ತದೆ. ಸೊ ಹಂಗಾಗಿ ತಮ್ಮ ಮುಖೇನ ಈ ಕೂಡಲೇ ಅವರು ಎಚ್ಚೆತ್ಕೊಂಡು ನಮ್ಮ ಪಂಚಾಯತಿಗೆ ಟ್ಯಾಕ್ಸ್ ಏನು ಕಟ್ಟಬೇಕು ಅದನ್ನು ಕಟ್ಟಬೇಕು. ನಾವು ಬೇರೆ ಏನೇನು ಕೇಳ್ತೀವಿ. ಈಗ ಅದು ನಿಮಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಡ್ತೀವಿ ನಾವು. ಅದರದ್ದು ಸಂಪೂರ್ಣ ಮಾಹಿತಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಆಗ್ಬೋದು, ಸೊ ಅವ್ರಿಗೆ ಏನು ಏನೇನು ಬ್ಯಾಲೆನ್ಸ್ ಬರಬೇಕು ಅನ್ನೋದು ಪೂರ್ತಿ ಕೊಟ್ಟಿದೆ, ಅದನ್ನು ನಾವು ಕೊಡ್ತೀವಿ. ಈಗಾಗಲೇ ನಮ್ಮ ಪಂಚಾಯತಿಗೆ ಒಂದು 5 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಏನು ಅವ್ರು ಮಾಮೂಲಿ ನಾವು ಫೀಲ್ಡ್ಗೆ ಲೈಸೆನ್ಸ್ ಕೊಟ್ಟಿರೋ ಪ್ರಕಾರ. ಇನ್ನು ಅವರು ಈಗ 2 ವರ್ಷದಿಂದ ಸುಮಾರು ಕಟ್ಟಡಗಳನ್ನ ಕಟ್ಟಿದ್ದಾರೆ, ಇಲ್ಲಿವರೆಗೂ ಯಾವುದೂ ಅಸೆಸ್ ಮಾಡಿಲ್ಲ. ಅದು ಹೋಗಿ ಅಸೆಸ್ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಟ್ಯಾಕ್ಸನ್ನು ಕಟ್ಟಬೇಕಾಗ್ತದೆ. ಸೊ ಅದೇನಿದೆ ನೆಕ್ಸ್ಟ್ ನಾವು ಕಾನೂನು ರೀತಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಈ ಪಂಚಾಯತಿದು 136 ಎಕರೆ ಸರ್. ಪ್ರಥಮ ಹಂತದಲ್ಲಿ NOC ಕೊಡಬೇಕಾಗುತ್ತೆ ಯಾವುದೊಂದು ಖಾಸಗಿ ಭಾಗ ನಿರ್ಮಾಣ ಆಗಬೇಕಂದ್ರೆ
ಅದನ್ನ ಯಾಕೆ ಪಂಚಾಯತ್ ಅವರು ಪ್ರಥಮದಲ್ಲೇ ತಡೆ ಹಿಡಿದಿಲ್ಲ ಅಂತ? ಈಗ ಏನಂತಂದರೆ ನಾವು ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಒಳ್ಳೆ ಕಂಪನಿ ಬರ್ತದೆ ಅಂತಂದರೆ ನೂರಾರು ಜನಕ್ಕೆ ಕೆಲಸ ಸಿಗುತ್ತೆ, ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು NOC ಕೊಟ್ಟಿದ್ದೀವಿ. ಯಾವುದೇ ಅಡೆತಡೆಗಳು ಮಾಡಿಲ್ಲ. ಈಗಲೂ ನಾವು ಕಂಪನಿ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ಯಾವುದೇ ತೊಂದರೆ ಇಲ್ಲ. ನಮಗೆ ಕಾನೂನುಬದ್ಧವಾಗಿ ಏನು ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಅವರು ಎಷ್ಟು ದಿನ ಗಡುವು ಕೊಡ್ತಾ ಇದ್ದಾರೆ ಸರ್? ಈಗ 7ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಲ್ಲೆಷ್ಟು ಆವತ್ತೇನಾದರೂ ಅವ್ರು ಮಾಡಲಿಲ್ಲ ಅದರೊಳಗಡೆ ಅಂತಂದರೆ ನಾವು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮಾಡ್ತೀರಾ